ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಈಗೋ ರಿಲೀಸ್ ಎನರ್ಜಿ. ಈ ವ್ಯಕ್ತಿ ಈಗ ಒಂದು ಟ್ರಾನ್ಸ್ಫರ್ಮೇಷನ್ ಎನರ್ಜಿಯಲ್ಲಿದ್ದಾರೆ. ಸೊ ಈ ಪರ್ಸನ್ ಈಗ ಅವರ ಡಾರ್ಕ್ ಸೈಡನ್ನು ಫೇಸ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದ್ದಾರೆ. ಅವರ ಫೇಲ್ಯೂರ್ಸ್ ಅವರಿಗೆ ಕಾಣ್ತಾ ಇದೆ, ಅವರ ಮಿಸ್ಟೇಕ್ಸ್ ಅವರಿಗೆ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಎಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದು ಅವರಿಗೆ ಕಾಣಿಸ್ತಾ ಇದೆ. ಎಲ್ಲಿ ಅವರು ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಎಲ್ಲಿ ಅವರು ಥಿಂಗ್ಸನ್ನು ಬೆಟರ್ ಮಾಡಬಹುದಿತ್ತು ಆದರೆ ಬೆಟರ್ ಮಾಡೋದಕ್ಕೆ ಆಗಲಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಎಲ್ಲಿ ಅವರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಬಹುದಿತ್ತು ಮತ್ತು ಎಲ್ಲಿ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಎಲ್ಲೋ ಒಂದು ಕಡೆ ಅವರ ಮಿಸ್ಟೇಕ್ಸ್ ಮತ್ತು ಫೇಲ್ಯೂರ್ಸ್ ಅವರಿಗೆ ಕಾಣಿಸುತ್ತೆ. ಈ ಫೇಲ್ಯೂರ್ಸ್ ಮತ್ತು ಮಿಸ್ಟೇಕ್ಸ್ ಅವರಿಗೆ ಇನ್ನಷ್ಟು ಸ್ಟ್ರೆಸ್ಸನ್ನು ಕೊಡುತ್ತೆ. ಅವರು ರೆಸ್ಟ್ಲೆಸ್ ಆಗಿ ಫೀಲ್ ಮಾಡಬಹುದು. ಇವತ್ತಿನ ಎನರ್ಜಿಯಲ್ಲಿ ಫ್ರಸ್ಟ್ರೇಟೆಡ್ ಆಗಿ ಫೀಲ್ ಮಾಡಬಹುದು. ಇವತ್ತು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಹತ್ರ ಸಾರಿ ಹೇಳಬೇಕು ಅನ್ನೋ ಡಿಸೈರ್ ಕೂಡ ಅವರಿಗಿರ್ಬೋದು. ಯಾಕೆಂದರೆ ಇವತ್ತು ಈ ವ್ಯಕ್ತಿ ಒಂದು ಟ್ರಾನ್ಸ್ಫರ್ಮೇಷನ್ ಎನರ್ಜಿಯಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಟ್ರಾನ್ಸ್ಫರ್ಮೇಷನ್ ಅಂದರೆ ಚೇಂಜ್ ಆಗ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಅವರೊಳಗೆ ಇರಬೇಕಾದ ಗಿಲ್ಟ್, ಇರಬೇಕಾದ ರಿಗ್ರೆಟ್ ಮತ್ತು ಅವರು ಮಾಡಿದ ಎಲ್ಲ ಮಿಸ್ಟೇಕ್ಸ್ಗಳ ಬಗ್ಗೆ ಗಿಲ್ಟ್ ಮತ್ತು ರಿಗ್ರೆಟ್ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗ್ಬೋದು. ಹಾಗಾಗಿ ಈ ವ್ಯಕ್ತಿಯ ಎನರ್ಜಿಯಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಬರುತ್ತೆ. ಸೊ ಅವರಿಗೆ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ಅವರ ಈಗೋ, ಅವರ ಅಹಂಕಾರ, ಅವರ ಪ್ರೈಡನ್ನು ಮಧ್ಯದಲ್ಲಿ ತರಬಾರ್ದಿತ್ತು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಬಹುಶಃ ಅವರ ಈಗೋನೇ ಈಗ ಎಲ್ಲದಕ್ಕೂ ಕಾರಣ ಆಗಿರ್ಬೋದು, ರಿಲೇಷನ್ಶಿಪ್ಪನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಕಾರಣ ಆಗಿರ್ಬೋದು. ಸೊ ಇವತ್ತು ಈ ಕನೆಕ್ಷನಲ್ಲಿ ಇರಬೇಕಾದ ರೀತಿಯಲ್ಲಿ ಇಲ್ಲ ಅನ್ನೋ ಸಿಚುವೇಶನ್ಗೆ ಅವರೇ ಕಾರಣ ಆಗಿರ್ಬೋದು. ಹಾಗಾಗಿ ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಫೇಲ್ಯೂರ್ಸ್ ಅವ್ರಿಗೆ ಅರಿವು ಮೂಡಿಸ್ತಾ ಇದೆ. ಅದೇ ವಿಷಯ ಅವರ ಈಗೋವನ್ನು ಡೌನ್ ಮಾಡ್ತಾ ಇದೆ. ಅವರು ತುಂಬ ಅವರನ್ನು ಸುಪೀರಿಯರ್ ಅಂತ ಅಂದ್ಕೊಂಡಿದ್ರೆ, ಅಂದರೆ ಕೆಲವರು ಹೇಗಿರ್ತಾರೆ ಅಂದರೆ ಯಾವಾಗಲೂ ಗಾಳೀಲಿ ಹಾರ್ತಾ ಇರುವ ಹಾಗೆ ಇರ್ತಾರೆ. ಗಾಳಿಯಲ್ಲಿ ಹಾರೋದು ಅಂದರೆ ಅವರ ಥಿಂಕಿಂಗ್ ಹೇಗಿರುತ್ತೆ ಅಂದರೆ ಅವರು ಎಷ್ಟು ಸುಪೀರಿಯರ್ ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರ ಈಗೋ ಯಾವಾಗಲೂ ಬೂಸ್ಟೆಡ್ ಆಗಿರುತ್ತೆ. ಬಹುಶಃ ಈ ವ್ಯಕ್ತಿ ಕೂಡ ಅದೇ ರೀತಿಯ ಎನರ್ಜಿಯಲ್ಲಿರ್ಬೋದು. ಈಗ ಅವರ ಈಗೋ ಡೌನ್ ಆಗ್ತಾ ಇದೆ. ಸೊ ಹೈ ಎಮೋಷ್ನಲ್ ಎನರ್ಜಿ ಇದೆ. ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅನ್ನೋ ಎನರ್ಜಿ. ಇದೇ ವಿಷಯ ನಿಮ್ಮ ಪಾರ್ಟ್ನರ್ನ ಎಮೋಷನ್ಸನ್ನು ತುಂಬ ಹೈ ಮಾಡ್ತಾ ಇದೆ. ಅವರು ಅವರ ಡಾರ್ಕ್ ಸೈಡನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಶ್ಯಾಡೋ ಸೈಡನ್ನು ನೋಡ್ತಾರೆ. ಶ್ಯಾಡೋ ಸೈಡನ್ನು ನೋಡೋದರ ಮೂಲಕ ಅಥವಾ ಯೂನಿವರ್ಸ್ ಅದನ್ನು ತೋರಿಸೋದರ ಮೂಲಕ ಯೂನಿವರ್ಸ್ನ ಪರ್ಪಸ್ ಏನಂದರೆ ಅವರು ಅವರ ಮಿಸ್ಟೇಕ್ಸನ್ನು ನೋಡಬೇಕು ಅಂತ, ಅರ್ಥ ಮಾಡ್ಕೊಳ್ಬೇಕು ಅಂತ. ಈಗ ಅವರ ಎಮೋಷನ್ಸ್ ತುಂಬ ಹೈ ಆಗಿರುತ್ತೆ. ಇವರ ಎಮೋಷ್ನಲ್ ಸ್ಟ್ರೆಸ್ ಹೆಚ್ಚು ಆಗ್ಬೋದು. ನಿಮ್ಮ ಬಗ್ಗೆ ಅವರಿಗೆ ಒಂದು ತುಂಬ ಓವರ್ ಥಿಂಕಿಂಗ್ ಬರ್ಬೋದು, ಮೆಂಟಲ್ ಸ್ಟ್ರೆಸ್ಸನ್ನು ಕೊಡ್ಬೋದು, ಎಮೋಷನ್ಸನ್ನು ತುಂಬ ಹೈ ಮಾಡ್ಬೋದು. ಅಥವಾ ಈ ರಿಲೇಷನ್ಶಿಪ್ಗೆ ಸಂಬಂಧಿಸಿದ ಯಾವುದಾದ್ರೂ ಮೆಮೊರಿ, ಯಾವುದಾದ್ರೂ ನೆನಪು ಅವ್ರಿಗೆ ಬರ್ಬೋದು. ಅದು ಕೂಡ ಅವರ ಎಮೋಷನ್ಸನ್ನು ತುಂಬ ಹೈ ಮಾಡ್ಬೋದು. ಸೊ ಆ ಕಾರಣದಿಂದ ಅವರಿಗೆ ತುಂಬ ಡೌನ್ ಫೀಲ್ ಆಗ್ಬೋದು, ಡಿಸ್ಟರ್ಬ್ ಆಗ್ಬೋದು, ಸ್ಟ್ರೆಸ್ ಹೆಚ್ಚಾಗ್ಬೋದು. ಸೊ ಇವತ್ತು ಅವರು ಈ ರೀತಿ ಫೀಲ್ ಮಾಡ್ಬೋದು. ಥಿಂಗ್ಸ್ ಎಲ್ಲೋ ಒಂದು ಕಡೆ ತುಂಬ ನೆನಪಾಗ್ತಾ ಇದೆ. ಇವತ್ತು ನೈಟ್ ಕೂಡ ಈ ಪರ್ಸನ್ ಅವರ ಡಾರ್ಕ್ ಸೈಡನ್ನು ಫೇಸ್ ಮಾಡ್ಬೋದು. ಅವರ ಎಮೋಷನ್ಸ್ ಎಷ್ಟು ಹೈ ಆಗುತ್ತೆ ಅಂದರೆ ಅವರು
ತುಂಬ ಡೌನ್ ಫೀಲ್ ಮಾಡಿ, ಲೋನ್ಲಿನೆಸ್ ಫೀಲ್ ಮಾಡಿ ಕೂತ್ಕೊಳ್ಬೋದು. ನಿಮ್ಮನ್ನು ನೆನಪಿಸ್ಕೊಳ್ಬೋದು, ನಿಮ್ಮನ್ನು ಮಿಸ್ಸಿಂಗ್ ಮಾಡ್ಬೋದು. ಅವರಿಗೆ ನೀವು ಎಲ್ಲಿಯೂ ರಾಂಗ್ ಆಗಿರಲಿಲ್ಲ ಅನ್ನೋದು ಅರ್ಥ ಆಗುತ್ತೆ. ನೀವು ಯಾವ ಜಾಗದಲ್ಲೂ ರಾಂಗ್ ಆಗಿರಲಿಲ್ಲ. ಯು ವರ್ ನೆವರ್ ರಾಂಗ್. ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಆಗಿದ್ರೆ, ಥಿಂಗ್ಸನ್ನು ಅವರೇ ಇಲ್ಲಿ ಸ್ಪಾಯ್ಲ್ ಮಾಡಿದರೆ, ಸೊ ಅದನ್ನು ಸರಿ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಅವರೇ ತಗೊಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಅವರಿಗೆ ನೀವು ಎಲ್ಲಿಯೂ ತಪ್ಪಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಕಾಣುತ್ತೆ. ಮಿಸ್ಟೇಕ್ಸ್ ಅವರಿಂದಲೇ ಆಗಿದೆ. ಸೊ ಅದರ ಪನಿಷ್ಮೆಂಟನ್ನು ನೀವು ಎಲ್ಲೋ ಒಂದು ಕಡೆ ಫೇಸ್ ಮಾಡಿದ್ದೀರ. ಯಾಕೆಂದರೆ ನೀವು ಆ ಪೇಯ್ನನ್ನು ಪಡೆದಿದ್ದೀರ, ನೀವು ಆ ಟ್ರಬಲನ್ನು ಫೇಸ್ ಮಾಡಿದ್ದೀರ. ಆದರೆ ಈಗ ಈ ವ್ಯಕ್ತಿ ಅದೇ ಪೇಯ್ನ್, ಅದೇ ಟ್ರಬಲನ್ನು ಅನುಭವಿಸ್ತಾ ಇರುವಾಗ, ಯಾರಾದರೂ ಆ ಪೇಯ್ನ್ ಮತ್ತು ಟ್ರಬಲ್ನಲ್ಲಿ ಇದ್ದಾಗ ಮಾತ್ರ ಅವರಿಗೆ ಹೇಗಿರುತ್ತೆ ಅನ್ನೋ ರಿಯಾಲಿಟಿ ಅವ್ರಿಗೆ ಕಾಣುತ್ತೆ. ಹಾಗಾಗಿ ನೀವು ಅನುಭವಿಸಿದ ಪೇಯ್ನ್ ಮತ್ತು ಟ್ರಬಲನ್ನು ಈ ವ್ಯಕ್ತಿ ಫೇಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಅವರು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ನೀವು ಯಾವ ಪೇಯ್ನ್, ಯಾವ ಟ್ರಬಲನ್ನು ಫೇಸ್ ಮಾಡಿದ್ರೋ ಅದೇ ಪೇಯ್ನ್ ಮತ್ತು ಟ್ರಬಲ್ ಅವರು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಸಿಚುವೇಶನ್ ಅನ್ನೋದು ಬದಲಾಗಿದೆ. ಎನರ್ಜಿ ಎಕ್ಸ್ಚೇಂಜ್ ಆಗಿರುವ ಹಾಗೆ. ನಿನ್ನೆವರೆಗೆ ಅಂದರೆ ನೀವು ಯಾವ ಎನರ್ಜಿಯಲ್ಲಿದ್ದರೋ ಇವತ್ತು ಅದೇ ಎನರ್ಜಿಯಲ್ಲಿ ಅವರಿದ್ದಾರೆ. ಬಹುಶಃ ಈ ವ್ಯಕ್ತಿ ಯಾವ ಎನರ್ಜಿಯಲ್ಲಿದ್ದರೋ ಇವತ್ತು ನೀವು ಆ ಎನರ್ಜಿಯಲ್ಲಿರಬಹುದು. ನೀವು ಕಣ್ಣೀರು ಹಾಕಿರಬಹುದು, ಡಿಸ್ಟರ್ಬ್ ಆಗಿರಬಹುದು, ಸೊ ತುಂಬ ಚೇಸ್ ಮಾಡಿರ್ಬೋದು. ಬಹುಶಃ ನಿನ್ನೆವರೆಗೂ ಅವರಿಗೆ ಅಷ್ಟು ಡಿಫ್ರೆನ್ಸ್ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಅವರು ಅದೇ ಎನರ್ಜಿಯಲ್ಲಿದ್ದಾರೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಎನರ್ಜಿ ಎಕ್ಸ್ಚೇಂಜ್ ಕೂಡ ಆಗಿರ್ಬೋದು. ಡಿವೈನ್ ಗೈಡೆನ್ಸ್ ಎನರ್ಜಿ. ಈ ರಿಲೇಷನ್ಶಿಪ್ ಮತ್ತೆ ಒಂದು ಚೇಂಜ್ ಕೊಡಬೇಕು, ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗಬೇಕು, ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂತ ಅವರಿಗೆ ಗೈಡೆನ್ಸ್ ಸಿಗ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಥಿಂಗ್ಸನ್ನು ಹೇಗೆ ಬೆಟರ್ ಮಾಡಬೇಕು ಅಥವಾ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದೆ ಯಾವ ದಾರಿ ಇದೆ ಅನ್ನೋದು ಈ ಪರ್ಸನ್ಗೆ ಕಾಣಿಸ್ತಾ ಇರ್ಬೋದು. ಅವರು ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಬಟ್ ಅವ್ರಿಗೆ ರಿಯಲೈಸೇಷನ್ ಬರ್ತಾ ಇದೆ. ಇನ್ನು ಅವರು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡದೇ ಇದ್ದರೆ, ಈಗ ಆ ಅಕ್ಸೆಪ್ಟೆನ್ಸ್ ಅವರೊಳಗೆ ಬರ್ಬೋದು. ನಿಮಗಾಗಿ ಫೀಲಿಂಗ್ಸ್ ಇದೆ, ನಿಮಗಾಗಿ ಎಮೋಷನ್ಸ್ ಇದೆ, ಇದೂ ಕೂಡ ಅವರಿಗೆ ಈಗ ಅಕ್ಸೆಪ್ಟ್ ಆಗ್ಬೋದು. ಸೊ ಅವರ ಫೀಲಿಂಗ್ಸ್ ಬಗ್ಗೆ ಇನ್ನೂ ಅವೇರ್ ಆಗಿರದೇ ಇದ್ದರೆ ಈ ಪರ್ಸನ್ ಎನರ್ಜಿಯಲ್ಲಿ ಅವೇರ್ನೆಸ್ ಕೂಡ ಬರ್ಬೋದು. ಎಂಡ್ ಆಫ್ ಟಫ್ ಸೈಕಲ್ ಎನರ್ಜಿ. ಟಫ್ ಸೈಕಲ್ ಅನ್ನೋದು ಮುಗಿಯುವಂತಹ ಹಂತದಲ್ಲಿದೆ. ಯಾಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರ್ಬೋದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಈಗ ಆ ಥಿಂಗ್ಸ್ ಬೆಟರ್ ಆಗುತ್ತೆ. ಒಂದು ನ್ಯೂ ಸ್ಟಾರ್ಟ್, ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ಇದು ನೀವು ಒಂದು ಟಫ್ ಸೈಕಲನ್ನು ಬಿಟ್ಟು ಹೊರಗಡೆ ಬರ್ತಾ ಇರುವ ಹಾಗೆ. ಅಂದರೆ ಇದುವರೆಗೆ ಏನೇ ಆಗಿದ್ರೂ ಕೂಡ, ಏನೇ ರಾಂಗ್ ಆಗಿದ್ರೂ ಕೂಡ ಅದೆಲ್ಲವನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ನೀವು ಆ ಥಿಂಗ್ಸನ್ನು ಹಿಂದೆ ಬಿಟ್ಟು ಒಂದು ನ್ಯೂ ಚಾಪ್ಟರ್, ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡ್ತಾ ಇದ್ದೀರಾ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರಬಹುದು, ಟೋಟಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇರಬಹುದು. ಹಾಗಾಗಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಈಗ ಒಂದು ನ್ಯೂ ಬಿಗಿನಿಂಗ್ ಆಗುವ ಎನರ್ಜಿ ಇದೆ. ಈ ನ್ಯೂ ಬಿಗಿನಿಂಗನ್ನು ನೀವು ಪಾಸಿಟಿವ್ ಎನರ್ಜಿಯೊಂದಿಗೆ ಸ್ಟಾರ್ಟ್ ಮಾಡಬೇಕು. ಪಾಸಿಟಿವ್ ಎನರ್ಜಿಯೊಂದಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ವ್ಯಕ್ತಿಯ ಬಗ್ಗೆ ನಿಮ್ಮೊಳಗೆ ಇರುವ ಕಂಪ್ಲೇಂಟ್ಸ್, ಅವರ ಬಗ್ಗೆ ನಿಮ್ಮೊಳಗೆ ಇರುವ ಎಲ್ಲ ಕಂಪ್ಲೇಂಟ್ಸ್, ನೆಗೆಟಿವ್ ಥಾಟ್ಸ್, ಈ ಪರ್ಸನ್ ನನ್ನ ಜೊತೆ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅನ್ನೋ ಎಲ್ಲ ಥಿಂಗ್ಸನ್ನು ನೀವು ಮೈಂಡ್ನಿಂದ ಹೊರಗಡೆ ಹಾಕಿ. ಯಾಕೆಂದರೆ ಆ ಥಿಂಗ್ಸ್ ವರ್ತ್ ಇಟ್ ಅಲ್ಲ. ನಿಮ್ಮ ಟೈಮ್ ಮತ್ತು ಎನರ್ಜಿಯನ್ನು ಅಷ್ಟು ತಗೊಳ್ಳುವಷ್ಟು ಅವು ವರ್ತ್ ಇಟ್ ಅಲ್ಲ. ಅದು ಅನಾವಶ್ಯಕ ವಿಷಯ ಅಂದಮೇಲೆ ಅವುಗಳನ್ನು ರಿಲೀಸ್ ಮಾಡಿ. ಸೊ ನಮ್ಮಲ್ಲಿರುವ ನೆಗೆಟಿವ್ ಅನ್ನು ರಿಲೀಸ್ ಮಾಡುವ ಟೈಮ್. ಹಾಗಾಗಿ ಈಗ ನೆಗೆಟಿವಿಟಿಯನ್ನು ರಿಲೀಸ್ ಮಾಡುವ ಹೈ ಟೈಮ್. ನಿಮ್ಮೊಳಗೆ ಇಂತಹ ಯಾವುದಾದ್ರೂ ಥಿಂಗ್ಸ್ ಇದ್ದರೆ ಈ ಟೈಮ್ನಲ್ಲಿ ಅದನ್ನು ರಿಲೀಸ್ ಮಾಡಿ, ಸರೆಂಡರ್ ಮಾಡಿ. ಈ ಕನೆಕ್ಷನನ್ನು ಸರೆಂಡರ್ ಮಾಡಿ, ಡಿವೈನ್ ಕೈಗೆ ಸರೆಂಡರ್ ಮಾಡಿ. ಸೊ ನ್ಯೂ ಬಿಗಿನಿಂಗ್ ಆಗ್ತಾ ಇರೋದ್ರಿಂದ, ಟಫ್ ಸೈಕಲ್ ಮುಗಿತಾ ಇರೋದ್ರಿಂದ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಆಗುವ ಎನರ್ಜಿ ಇದೆ. ನೀವು ನಿಮ್ಮ ಪಾರ್ಟ್ನರ್ ಹತ್ತಿರ ಬರಬೇಕಾದ್ರೆ ಅವರು ಬೆಟರ್ ಆಗಬೇಕು ಅನ್ನೋದು ಅರ್ಥ ಮಾಡ್ಕೊಳ್ತಾರೆ. ಅವರು ಅವರ ಬೆಟರ್ ವರ್ಷನ್ನಲ್ಲಿ ಬರಬೇಕು. ಅವರು ಇದೇ ಸೇಮ್ ವರ್ಷನ್ನಲ್ಲಿ ಚೇಂಜ್ ಆಗದೆ ನಿಮ್ಮ ಹತ್ರ ಬಂದರೂ ಬಹುಶಃ ನೀವು ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ನೀವು ಅವರನ್ನು ರಿಜೆಕ್ಟ್ ಮಾಡ್ಬೋದು. ಹಾಗಾಗಿ ಅವರು ಅವರ ಬೆಟರ್ ವರ್ಷನ್ನಲ್ಲಿ ಇರಬೇಕು. ಸರಿ, ಅವರು ನಿಮ್ಮ ಮುಂದೆ ಬರಬೇಕಾದ್ರೆ ಅವರ ಬೆಟರ್ ವರ್ಷನ್ ಆಗಿರಬೇಕು. ಸೊ ನ್ಯೂ ಬಿಗಿನಿಂಗ್ ಎನರ್ಜಿ. ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಆಗುವಂತಹ ಎನರ್ಜಿ ಇದೆ. ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ, ಲಾಯಲ್ ಆಗಿರಬೇಕು, ನಿಮಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು, ಥಿಂಗ್ಸನ್ನು ತುಂಬ ಮೆಚ್ಯೂರ್ಲಿ ಹ್ಯಾಂಡಲ್ ಮಾಡಬೇಕು. ಹಿಂದೆ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ, ಹಿಂದೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದರೆ ಹಾಗಿರಬಾರ್ದು. ಅವರು ಹಾಗೇ ಇದ್ದರೆ ನಿಮ್ಮನ್ನು ಇಗ್ನೋರ್ ಮಾಡೋದು, ಮ್ಯಾನಿಪುಲೇಟಿವ್ ಮಾಡೋದು, ಮೈಂಡ್ ಗೇಮ್ಸ್ ಆಡೋದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ನಿಮ್ಮನ್ನು ಜಲಸಿ ಫೀಲ್ ಮಾಡಿಸೋದು, ಇದು ನಿಮ್ಮ ಕಡೆಗೆ ಅವರ ರೈಟ್ ಬಿಹೇವಿಯರ್ ಅಲ್ಲ. ನಿಮ್ಮ ಕಡೆಗೆ ಅವರ ರೈಟ್ ಬಿಹೇವಿಯರ್ ಏನು?
ಅವರು ನಿಮ್ಮ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿರಬೇಕು, ಲಾಯಲ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು, ಒಬ್ಬ ಮೆಚ್ಯೂರ್ ಪರ್ಸನ್ ಆಗಿರಬೇಕು. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯನ್ನು ಸಂಪೂರ್ಣವಾಗಿ ತಗೊಳ್ಳುವಷ್ಟು ಮೆಚ್ಯೂರ್ ಆಗಿರಬೇಕು. ಈ ಕನೆಕ್ಷನ್ ನಿಮ್ಮಿಂದ 50% ಎಫರ್ಟ್ಸ್ ಕೇಳ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ನಿಂದಲೂ 50% ಎಫರ್ಟ್ ಕೇಳುತ್ತೆ. ಹಾಗಾಗಿ ನಿಮ್ಮ ಮುಂದೆ ಬರಬೇಕಾದ್ರೆ ಅವರು ಅವರ ಬೆಟರ್ ವರ್ಷನ್ನಲ್ಲಿ ಬರಬೇಕು. ಅವರು ಲಾಯಲ್, ಹಾನೆಸ್ಟ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಅವರು ಅವರ ಓಲ್ಡ್ ವರ್ಷನ್ನಲ್ಲೇ ಇದ್ದು ಈ ಕನೆಕ್ಷನನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಲವ್ ಎನರ್ಜಿ. ನೀವು ಸೋಲ್ಮೇಟ್ ಎನರ್ಜಿಯಲ್ಲಿರ್ಬೋದು. ಪಾಸಿಬಲ್ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್ ಎನರ್ಜಿ. ಕಾನ್ಫಿಡೆನ್ಸ್ ಇಸ್ ದ ಕೀ ಟು ಸಕ್ಸಸ್. ಸೊ 2 ಎನರ್ಜೀಸ್ ಇದೆ. ಮೊದಲನೇದಾಗಿ ಬರ್ಡನ್ ಎನರ್ಜಿ, ಎಕ್ಸಿಸ್ಟೆನ್ಸ್ ಎನರ್ಜಿ. ಈ ನೋ ಕಾಂಟ್ಯಾಕ್ಟ್ ಕೂಡ ನಿಮ್ಮ ಕನೆಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ ಆಗಲೇ ಈ ಪರ್ಸನ್ ನಿಮ್ಮ ಲೈಫ್ಗೆ ನೀವು ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀರಾ ಅವರ ಲೈಫ್ಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ಇದು ಅರ್ಥ ಆಗ್ತಾ ಇರಲಿಲ್ಲ. ಇಲ್ಲಿವರೆಗೆ ಅವರು ನಿಮ್ಮ ಎಫರ್ಟ್ಸನ್ನು ನೋಡ್ತಾ ಇರಲಿಲ್ಲ, ನಿಮ್ಮ ಲವ್ನ ಪ್ಯೂರಿಟಿಯನ್ನು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಈಗ ನಿಮ್ಮ ಎಕ್ಸಿಸ್ಟೆನ್ಸ್ ಅವರಿಗೆ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ನಿಮ್ಮನ್ನು ಮೀಟ್ ಮಾಡಿದ ನಂತರ ಅವರು ಅವರ ಬೆಟರ್ ವರ್ಷನ್ ಆಗಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಅಂದರೆ ನೀವು ಅವರ ಲೈಫ್ನಲ್ಲಿ ಅಂತಹ ಒಬ್ಬ ಪರ್ಸನ್ ಆಗಿದ್ರಿ. ನೀವು ಅವರ ಲೈಫ್ಗೆ ಬಂದ ಮೇಲೆ ಅವರ ಲೈಫ್ನಲ್ಲಿ ತುಂಬ ಚೇಂಜಸ್ ಆಗಿರ್ಬೋದು. ನೀವು ಅವರಿಗೆ ಬೆಟರ್ ಪರ್ಸನ್ ಆಗೋದಕ್ಕೆ ಹೆಲ್ಪ್ ಮಾಡಿರ್ಬೋದು. ಸಾಕಷ್ಟು ಚೇಂಜಸ್ ಆಗಿರ್ಬೋದು. ನೀವು ಈ ಪರ್ಸನನ್ನು ತುಂಬ ಚೇಂಜ್ ಮಾಡಿದರೆ ಬಹುಶಃ ಆ ವಿಷಯ ನಿಮಗೇ ಗೊತ್ತಿರೋದಿಲ್ಲ. ಆದರೆ ನೀವು ಅವರಿಗೆ ಅವರ ಶ್ಯಾಡೋ ಸೈಡನ್ನು ತೋರಿಸಿದಿರ, ರೈಟ್? ಅವರ ಶ್ಯಾಡೋ ಸೈಡ್ ಏನು ಅನ್ನೋದನ್ನು ನೀವು ಅವರಿಗೆ ಫೇಸ್ ಮಾಡಿಸಿದಿರ. ಬಹುಶಃ ಈ ವಿಷಯ ನಿಮಗೆ ಗೊತ್ತಿಲ್ಲ. ಸೊ ನೀವು ಈಗಾಗಲೇ ಅವರ ಲೈಫ್ಗೆ ತುಂಬ ಅವೇರ್ನೆಸ್ ಜೊತೆಗೆ ಬಂದಿದ್ದೀರ. ಅವರ ಲೈಫ್ನಲ್ಲಿ ನಿಮ್ಮ ಪರ್ಪಸ್ ಅದೇ ಆಗಿತ್ತು. ಅಂದರೆ ಅವರ ಶ್ಯಾಡೋ ಸೈಡನ್ನು ನೀವು ತೋರಿಸ್ಬೇಕು. ಶ್ಯಾಡೋ ಸೈಡ್ ಅಂದರೆ ಅವರ ನೆಗೆಟಿವ್ ಸೈಡ್, ಅವರ ನೆಗೆಟಿವ್ ಥಾಟ್ಸ್, ಅವುಗಳನ್ನು ನೀವು ಎಲ್ಲೋ ಒಂದು ಕಡೆ ಅವರಿಗೆ ತೋರಿಸಿದಿರ. ಆ ಥಿಂಗ್ಸನ್ನು ಅವರು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅವರಿಗೆ ತೋರಿಸಿದಿರ. ಸೊ ಇವುಗಳು ನೀವು ನೋಡಲು ಸಾಧ್ಯ ಆಗದೇ ಇರುವಂತಹ ಥಿಂಗ್ಸ್. ಬಹುಶಃ ನಿಮ್ಮ ಪಾರ್ಟ್ನರ್ ಕೂಡ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಈ ಥಿಂಗ್ಸ್ ನಿಮ್ಮ ಕನೆಕ್ಷನ್ನಲ್ಲಿ ತುಂಬ ಸಲ ನೀವು ಅವ್ರಿಗೆ ಅವರ ಶ್ಯಾಡೋ ಸೈಡನ್ನು ತೋರಿಸಿರ್ಬೋದು. ಈಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ ಈ ಕನೆಕ್ಷನ್ನಲ್ಲಿ ನಿಮ್ಮ ಎಕ್ಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಎಕ್ಸಿಸ್ಟೆನ್ಸ್ ಅವರ ಲೈಫ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇತ್ತು ಅನ್ನೋದನ್ನು ನಿಮ್ಮ ಪಾರ್ಟ್ನರ್ಗೆ ತಿಳಿಯಿತು. ಈಗ ಅವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಬಯಸ್ತಾ ಇರೋದಕ್ಕೆ ಕಾರಣ ನಿಮ್ಮನ್ನು ಮೀಟ್ ಮಾಡಿದ ನಂತರ ಅವರು ಬೆಟರ್ ಪರ್ಸನ್ ಆಗಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗಿದೆ. ಸೊ ಕಾನ್ಫಿಡೆನ್ಸ್ ಇಸ್ ದ ಕೀ ಟು ಸಕ್ಸಸ್. ಅಂದರೆ ನಿಮ್ಮ ಕಡೆಗೆ ಅಪ್ರೋಚ್ ಮಾಡೋದಕ್ಕೆ ಅವರೊಳಗೆ ಕರೇಜ್ ಮತ್ತು ಧೈರ್ಯ ಇರಬೇಕು. ಇಲ್ಲಿವರೆಗೆ ಅವರು ನಾನು ಅಪ್ರೋಚ್ ಮಾಡಿದ್ರೆ ಅವರು ನನ್ನನ್ನು ರಿಜೆಕ್ಟ್ ಮಾಡ್ಬೋದು, ನನ್ನ ಜೊತೆ ಮಾತಾಡದೇ ಇರ್ಬೋದು, ನನ್ನನ್ನು ಇನ್ಸಲ್ಟ್ ಮಾಡ್ಬೋದು, ನನ್ನ ಈಗೋ ಬ್ರೇಕ್ ಆಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಈಗ ಆ ಎಲ್ಲ ಥಿಂಗ್ಸನ್ನು ಬಿಟ್ಟು, ಅವರ ಫಿಯರನ್ನು ಬಿಟ್ಟು, ಆ ಫಿಯರೊಂದಿಗೆ ಫೈಟ್ ಮಾಡಿ ನಿಮ್ಮ ಕಡೆ ಬರಬೇಕು. ಆ ಫಿಯರ್ನಲ್ಲಿ ಇದ್ದುಕೊಂಡು ಈ ಕನೆಕ್ಷನ್ಗೆ ಅವರು ಕೊಡಬೇಕಾದ ಥಿಂಗ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫಿಯರ್ನಲ್ಲಿ ಇದ್ದು ಅವರು ಈ ಕನೆಕ್ಷನ್ಗೆ ಬೇಕಾದ ಥಿಂಗ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಿಗ್ರೆಟ್ ಆ್ಯಂಡ್ ಗಿಲ್ಟ್ ಎನರ್ಜಿ. ಮುಂದಿನ ಬರ್ಡನ್ ಎನರ್ಜಿ ಇದೆ. ಈ ರಿಗ್ರೆಟ್ನ ಎನರ್ಜಿಯಲ್ಲಿದ್ದಾರೆ. ಅವರು ಈಗ ಗಿಲ್ಟ್ನ ಎನರ್ಜಿಯಲ್ಲಿದ್ದಾರೆ. ಅವರು ಈಗಾಗಲೇ ಗಿಲ್ಟ್ ಮತ್ತು ರಿಗ್ರೆಟನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರು ತುಂಬ ಮಿಸ್ಟೇಕ್ಸ್ ಮಾಡಿರ್ಬೋದು, ತುಂಬ ತಪ್ಪುಗಳನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡಿರೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿರೋದು. ಇಷ್ಟು ಒಳ್ಳೆಯ ರಿಲೇಷನ್ಶಿಪ್ಪನ್ನು ಅವರ ಬಿಹೇವಿಯರ್ನಿಂದ ಅವರು ಹಾಳು ಮಾಡ್ಕೊಂಡಿರ್ಬೋದು. ಹಾಗಾಗಿ ಆ ಬರ್ಡನನ್ನು ಅವರು ಕ್ಯಾರಿ ಮಾಡ್ತಾ ಇದ್ದಾರೆ. ಆ ಗಿಲ್ಟನ್ನು ಅವರು ಫೀಲ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ತುಂಬ ಸ್ಟ್ರಾಂಗ್ ಲೆವೆಲ್ನಲ್ಲಿ ಫೀಲ್ ಮಾಡ್ತಾರೆ. ಕ್ಲಾರಿಟಿ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ನಿಮ್ಮ ವಿಷನನ್ನು ಹೋಲ್ಡ್ ಮಾಡಿ. ಸೊ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರಿಗೆ ಒಂದು ವಿಷಯ ಅರ್ಥ ಆಗಿದೆ. ಅವರು ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈಕ್ವಲ್ ಆಗಿರೋದಕ್ಕೆ ಬೇರೆಯವರು ಸಾಧ್ಯ ಇಲ್ಲ. ದೇರ್ ಇಸ್ ನೋ ಒನ್. ಅವರು ನಿಮ್ಮ ಜೊತೆ ಕಂಪೇರ್ ಆಗೋದಕ್ಕೆ ಅಥವಾ ಅವರ ಲೈಫ್ನಲ್ಲಿ ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಈ ವ್ಯಕ್ತಿಗೆ ಈಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾನು ಇವರಿಗಿಂತ ಬೆಟರ್ ಪರ್ಸನನ್ನು ಹುಡುಕ್ಬೋದು, ಇವರಿಗಿಂತ ಬೆಟರ್ ಯಾರನ್ನಾದರೂ ಹುಡುಕ್ಬೋದು ಅನ್ನೋ ಇಲ್ಯೂಷನ್ ಇತ್ತು. ಈಗ ಅವರು ಆ ಇಲ್ಯೂಷನ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಈಗ ಅವರು ಅವರ ವಿಷನ್ನಲ್ಲಿದ್ದಾರೆ. ಅಂದರೆ ಇನ್ನೂ ಈ ಪರ್ಸನ್ ನಿಮ್ಮ ಬಗ್ಗೆ ಏನಾದರೂ ರಾಂಗ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಲ್ಲ. ಈಗ ಅವರು ಅವರನ್ನೇ ರಾಂಗ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಹಿಂದೆ ಅವರು ನಿಮ್ಮ ಮಿಸ್ಟೇಕ್ಸ್ ಮಾತ್ರ ನೋಡ್ತಾ ಇದ್ರು, ನಿಮ್ಮಲ್ಲಿ ಕಂಪ್ಲೇಂಟ್ಸ್ ಹುಡುಕ್ತಾ ಇದ್ರು. ಆದರೆ ನಾಟ್ ನೌ. ಈಗ ಅವರು ಅವರ ಕಂಪ್ಲೇಂಟ್ಸನ್ನು ಹುಡುಕ್ತಾ ಇಲ್ಲ. ಈಗ ಅವರು ನಿಮ್ಮಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಹುಡುಕ್ತಾ ಇಲ್ಲ. ಅವರು ನಿಮ್ಮನ್ನು ಪಾಸಿಟಿವ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಅಪ್ರೋಚ್ ಎನರ್ಜಿ.
ಈ ವ್ಯಕ್ತಿ ತುಂಬ ಚಿಕ್ಕ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅಂದರೆ ತುಂಬ ಚಿಕ್ಕ ಆಫರ್, ತುಂಬ ಚಿಕ್ಕ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಸೊ ಈ ಪರ್ಸನ್ ನಾರ್ಮಲಿ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಈ ಪರ್ಸನ್ ನನ್ನ ಜೊತೆ ರಿಲೇಷನ್ಶಿಪ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಪಾಸ್ಟ್ ಬಗ್ಗೆ ಕೂಡ ಏನು ಮಾತಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಯಾಕೆಂದರೆ ಅವರು ನಿಮಗೆ ತುಂಬ ಸ್ಮಾಲ್ ಅಪ್ರೋಚ್ ಕೊಡ್ತಾರೆ, ತುಂಬ ನಾರ್ಮಲ್ ಆಗಿ ನಿಮ್ಮ ಜೊತೆ ಮಾತಾಡ್ಬೋದು. ಆದರೆ ಈ ಪರ್ಸನ್ ಕೇವಲ ನಾರ್ಮಲ್ ಆಗಿ ನನ್ನ ಜೊತೆ ಮಾತಾಡಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಈ ಪರ್ಸನ್ ಕೇವಲ ನಾರ್ಮಲ್ ಆಗಿ ನಿಮ್ಮ ಜೊತೆ ಮಾತಾಡಿಲ್ಲ, ಅವರು ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಸ್ಟಾರ್ಟನ್ನು ಮಾಡ್ತಾರೆ. ಅವರು ಪಾಸ್ಟ್ ಥಿಂಗ್ಸನ್ನು ಬಿಟ್ಟು ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಆದರೆ ನ್ಯೂ ಬಿಗಿನಿಂಗ್ ಮಾಡುವ ಬದಲು ನೀವು ಅವ್ರ ಜೊತೆ ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅಥವಾ ಇಲ್ವಾ ಅಂತ ಅವರು ಜಡ್ಜ್ ಮಾಡ್ತಾರೆ. ಅಥವಾ ಅವರು ಅವರ ಫೀಲಿಂಗ್ಸನ್ನು ನಿಮಗೆ ಹೇಳಿದಾಗ ನೀವು ಓಪನ್ ಮೈಂಡ್ ಸೆಟ್ನಲ್ಲಿ ಇರ್ತೀರಾ ಅನ್ನೋದನ್ನು ನೋಡ್ತಾರೆ. ಆಮೇಲೆ ಅವರು ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ನಿಮಗೆ ಹೇಳುವ ಎನರ್ಜಿಯಲ್ಲಿದ್ದಾರೆ. ಹಾಗಾಗಿ ಮೊದಲು ನಿಮ್ಮನ್ನು ಜಡ್ಜ್ ಮಾಡೋದಕ್ಕೆ ಈ ಸ್ಮಾಲ್ ಆಫರ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರು ಡೈರೆಕ್ಟಾಗಿ ಬಂದು ಮಾತಾಡಿದಾಗ ನಿಮ್ಮ ಕಡೆಯಿಂದ ಯಾವುದೇ ರಿಜೆಕ್ಷನ್ ಬರಬಾರ್ದು ಅಂತ ಬಯಸ್ತಾ ಇದ್ದಾರೆ. ಸೊ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ನಿಮಗೆ ಮೆಸೇಜ್ ಮಾಡಬಹುದು, ಕಾಲ್ ಮಾಡ್ಬೋದು, ಅಥವಾ ಸ್ಮಾಲ್ ಆಫರ್ ಕೂಡ ಕೊಡ್ಬೋದು. ಈ ಪರ್ಸನ್ ನಿಮಗೆ ಇಂತಹ ಸ್ಮಾಲ್ ಆಫರ್ ಕೊಟ್ಟರೆ ಅದನ್ನು ಇಗ್ನೋರ್ ಮಾಡಬೇಡಿ. ಆ ಆಫರನ್ನು ಇಗ್ನೋರ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಲೆಟ್ ದೆಮ್ ಡೂ ವಾಟ್, ಲೆಟ್ ದೆಮ್ ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್. ನಿಮ್ಮ ಎಮೋಷನ್ಸನ್ನು ಆರಂಭದಲ್ಲೇ ನೀವು ಸಂಪೂರ್ಣವಾಗಿ ಶೋ ಮಾಡಬೇಡಿ. ಲೆಟ್ ದೆಮ್ ಚೆಕ್ ದೇರ್ ಆ್ಯಕ್ಷನ್ಸ್. ಅವರು ನಿಮ್ಮ ಕಡೆಗೆ ಯಾವ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಮತ್ತು ಯಾವ ರೀತಿಯ ಆ್ಯಕ್ಷನ್ ತಗೊಂಡಿದ್ದಾರೆ ಅನ್ನೋದನ್ನು ಮೊದಲು ನೋಡಿ. ಹೋಪ್ ಆ್ಯಂಡ್ ಪಾಸಿಬಿಲಿಟಿ ಎನರ್ಜಿ. ಬಿಲೀವ್ ಇನ್ ಇಂಪಾಸಿಬಲ್. ನೀವೇನು ಥಿಂಕ್ ಮಾಡ್ತಿದ್ದೀರೋ, ಕೆಲವರು ಬಹುಶಃ ಇದು ಹೇಗೆ ಸಾಧ್ಯ, ಇದು ಇಂಪಾಸಿಬಲ್ ಅಂತ ಥಿಂಕ್ ಮಾಡ್ತಾ ಇರ್ಬೋದು ನೀವು. ಇಸ್ ಇಟ್ ಸೊ? ನೀವು ಕನೆಕ್ಷನ್ನ ಹೀಲಿಂಗ್ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ನಲ್ಲಿ ಹೀಲಿಂಗ್ ಬರ್ತಾ ಇದೆ. ಇಲ್ಲಿ ಬಿಲೀವ್ ಇನ್ ಇಂಪಾಸಿಬಲ್ ಅನ್ನೋ ಗೈಡೆನ್ಸ್ ಯಾಕೆ ಅಂದರೆ, ನಿಮ್ಮ ಮೈಂಡ್ನಲ್ಲಿ ಇದು ಪಾಸಿಬಲ್ ಅಲ್ವೇ ಅಲ್ಲ ಅನ್ನೋದು ನಡೀತಾ ಇದ್ದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ನೀವು ಬಿಲೀವ್ ಮಾಡಬೇಕು. ನಿಮಗೆ ಇಂಪಾಸಿಬಲ್ ಅನ್ನಿಸ್ತಾ ಇರೋದು ನಿಮ್ಮ ಪಾಲಿಗೆ ಪಾಸಿಬಲ್ ಆಗಬಹುದು, ಅದೇ ನಿಮ್ಮ ಪಾಲಿಗೆ ಪಾಸಿಬಲ್ ಆಗ್ಬೋದು. ಯಾಕೆಂದರೆ ಈ ಕನೆಕ್ಷನ್ ಈಗ ಹೀಲಿಂಗ್ ಆಗ್ತಾ ಇದೆ. ದಿಸ್ ಕನೆಕ್ಷನ್ ಈಸ್ ನೌ ಗೆಟ್ಟಿಂಗ್ ಹೀಲ್ಡ್. ಹಾಗಾಗಿ ಹೀಲಿಂಗನ್ನು ಅಕ್ಸೆಪ್ಟ್ ಮಾಡಿ. ನೀವು ಅವರನ್ನು ಕಂಪ್ಲೀಟ್ ಮಾಡುವ ಪರ್ಸನ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಅವ್ರಿಗೆ ಪೀಸ್ ಸಿಗುತ್ತೆ, ನಿಮ್ಮಿಂದ ಅವ್ರಿಗೆ ಎಲ್ಲ ಹ್ಯಾಪಿನೆಸ್ ಸಿಗುತ್ತೆ, ನಿಮ್ಮಿಂದಲೇ ಅವ್ರಿಗೆ ಹ್ಯಾಪಿನೆಸ್ ಸಿಗ್ತಾ ಇದೆ, ನಿಮ್ಮಿಂದ ಅವರಿಗೆ ಕಂಫರ್ಟ್ ಝೋನ್ ಫೀಲ್ ಆಗ್ತಾ ಇದೆ. ನೀವು ಅವರನ್ನು ಕಂಪ್ಲೀಟ್ ಫೀಲ್ ಮಾಡಿಸ್ತಾ ಇದ್ದೀರಾ. ಆದರೆ ಈ ವಿಷಯ ನಿಮ್ಮ ಪಾರ್ಟ್ನರ್ಗೆ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದ ನಂತರ ಅರ್ಥ ಆಗಿದೆ. ಇದಕ್ಕೂ ಮೊದಲು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ನಿಮ್ಮಿಬ್ಬರ ನಡುವೆ ಇಷ್ಟು ನೋ ಕಾಂಟ್ಯಾಕ್ಟ್ ಇದಕ್ಕೂ ಮೊದಲು ಯಾವತ್ತೂ ಆಗಿರದೇ ಇರ್ಬೋದು, ಅಥವಾ ಇಷ್ಟು ಲಾಂಗ್ ನೋ ಕಾಂಟ್ಯಾಕ್ಟ್ ಇದಕ್ಕೂ ಮೊದಲು ಬಂದಿರದೇ ಇರ್ಬೋದು. ಸೊ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಯಾಕೆ ಇಷ್ಟು ಲಾಂಗ್ ಆಯಿತು? ಯಾಕೆಂದರೆ ಈ ವ್ಯಕ್ತಿ ಈಗ ಎನರ್ಜಿಯಲ್ಲಿದ್ದಾರೆ, ನೀವು ಇಲ್ಲದೆ ಅವರು ಇನ್ಕಂಪ್ಲೀಟ್ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಬೇಕಾಗಿತ್ತು. ಯು ಬೋತ್ ಆರ್ ಲೈಕ್ ಎ ಟೀಮ್ ಟುಗೆದರ್. ನೀವಿಬ್ಬರು ಒಂದು ಟೀಮ್ ಹಾಗೆ, ನೀವಿಬ್ಬರು ಒಟ್ಟಿಗೆ ಇದ್ದರೆ ಎನಿಥಿಂಗ್ ಅಚೀವ್ ಮಾಡ್ಬೋದು. ಸೊ ನೀವಿಬ್ಬರು ಒಬ್ಬರನ್ನೊಬ್ಬರು ಕಂಪ್ಲೀಟ್ ಮಾಡ್ತೀರಾ. ಇದು ಎರಡು ಸ್ಪ್ಲಿಟ್ ಆಗಿರುವ ಥಿಂಗ್ಸನ್ನು ಮತ್ತೆ ಬ್ರಿಂಗ್ ಟುಗೆದರ್ ಮಾಡುವ ಹಾಗೆ. ಸೊ ಆ ಎನರ್ಜಿ ಇದೆ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಕಂಪ್ಲೀಟ್ ಮಾಡುವ ಹಾಗೆ ಒಂದು ನ್ಯೂ ಎನರ್ಜಿ, ನ್ಯೂ ಬಿಗಿನಿಂಗ್ ಎನರ್ಜಿ ಅನ್ನೋದಿದೆ. ಅಬ್ಸರ್ವೇಷನ್ ಆ್ಯಂಡ್ ಆನ್ಲೈನ್ ಅಟೆನ್ಷನ್ ಎನರ್ಜಿ. ಆನ್ಲೈನ್ ಸ್ಟಾಕಿಂಗ್ ಮಾಡ್ತಾ ಇರ್ಬೋದು. ಈ ಪರ್ಸನ್ ನಿಮ್ಮನ್ನು ತುಂಬ ಆನ್ಲೈನ್ ಸ್ಟಾಕ್ ಮಾಡ್ಬೋದು. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು, ನಿಮ್ಮ DP ಚೇಂಜ್ ಮಾಡಿದ್ದೀರಾ ಅಂತ ನೋಡಬಹುದು, ಪೋಸ್ಟ್ ಹಾಕಿದ್ದೀರಾ ಅಂತ ನೋಡ್ಬೋದು. ಸೊ ನೀವು ತುಂಬ ಹ್ಯಾಪಿ ಆಗಿ ಕಾಣಿಸೋ ಒಂದು ಸ್ಟೇಟಸ್ ಹಾಕಿದ್ರೆ, ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುವ ಸ್ಟೇಟಸ್, ಆ ರೀತಿ ಏನಾದರೂ ಹಾಕಿದ್ರೆ ಅವರು ಚೆಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ಬ್ಲಾಕ್ ಮಾಡ್ಕೊಂಡಿದ್ರೆ ಅನ್ಬ್ಲಾಕ್ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ಬೋದು, ಯಾವುದಾದ್ರೂ ಎಕ್ಸ್ಕ್ಯೂಸ್ ಹುಡುಕ್ಬೋದು. ಫುಲ್ ಡೇ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ತಾರೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಅವರು ಅವರನ್ನು ಎಷ್ಟು ಕಂಟ್ರೋಲ್ ಮಾಡಿದ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಲೇ ಇರ್ತಾರೆ ಅನ್ನೋ ಎನರ್ಜಿ ಇದೆ. ಸ್ಟಾಕ್ ಮಾಡ್ತಲೇ ಇರ್ತಾರೆ. ಮಿಸ್ಸಿಂಗ್ ಆ್ಯಂಡ್ ಟೈಮಿಂಗ್ ಎನರ್ಜಿ. ದೇ ಆರ್ ಗೋಯಿಂಗ್ ಟು ಮಿಸ್ ಯು ಎ ಲಾಟ್. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ರೈಟ್ ಟೈಮ್ಗಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ರೈಟ್ ಟೈಮ್ಗಾಗಿ ಈ ವ್ಯಕ್ತಿ ವೆಯ್ಟ್ ಮಾಡ್ತಾ ಇರುವ ಎನರ್ಜಿ ಇದೆ. ಜಲಸಿ ಆ್ಯಂಡ್ ಇನ್ಸೆಕ್ಯೂರಿಟಿ ಎನರ್ಜಿ. ನಿಮ್ಮ ಪಾರ್ಟ್ನರ್ ಜಲಸಿಯಲ್ಲಿದ್ದಾರೆ. ಈ ಪರ್ಸನ್ಗೆ ಜಲಸ್ ಆಗ್ಬೋದು. ಅಂದರೆ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಅಥವಾ ಹ್ಯಾಪಿ ಆಗಿದ್ದೀರಾ ಅಂತ ಅವರಿಗೆ ಗಮನಕ್ಕೆ ಬಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬ ಹ್ಯಾಪಿ ಆಗಿದ್ದೀರಾ ಅಂದರೆ ಇವ್ರ ಜೊತೆ ಇಲ್ಲದೆ ನೀವು ಯಾವ ರೀತಿ ಹ್ಯಾಪಿ ಆಗಿದ್ದೀರಾ ಅನ್ನೋ ರೀತಿ ಅವರು ಜಲಸಿ ಫೀಲ್ ಮಾಡ್ಕೊಳ್ಬೋದು. ಅದು ಅವರನ್ನು ಟ್ರಿಗರ್ ಮಾಡಬಹುದು. ಸ್ಟ್ರಾಂಗ್ ಅಟ್ರಾಕ್ಷನ್ ಎನರ್ಜಿ. ಇವತ್ತು ಈ ಪರ್ಸನ್
ನಿಮ್ಮ ಕಡೆಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಬೋದು. ಸೊ ತುಂಬ ಹೈಲಿ ಅಟ್ರ್ಯಾಕ್ಷನ್ ಎನರ್ಜಿ ಇದೆ. ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡಬಹುದು, ಮೆಸೇಜ್ ಮಾಡಬೇಕು ಅಂತ ಥಿಂಕ್ ಮಾಡ್ಬೋದು. ನಾನು ಇನ್ನೊಂದು ದಿನ ವೆಯ್ಟ್ ಮಾಡಬೇಕು ಅಂತ ಥಿಂಗ್ಸನ್ನು ಡಿಲೇ ಕೂಡ ಮಾಡ್ಬೋದು. ಹಾಗಾಗಿ ಥಿಂಗ್ಸನ್ನು ಪೋಸ್ಟ್ಪೋನ್ ಮಾಡ್ಬೋದು. ಸೊ ಇಲ್ಲಿ ಎರಡೂ ಸಿಚುವೇಶನ್ ಇದೆ. ಆದರೆ ಅಟ್ರ್ಯಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಅವರ ಕೋಲ್ಡ್ ಬಿಹೇವಿಯರನ್ನು ಕೂಡ ನೋಡ್ಬೋದು. ಅವರು ತುಂಬ ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡ್ತಾ ಇರುವ ಹಾಗೆ ನಿಮಗೆ ಅನ್ನಿಸ್ಬೋದು. ಅವರು ಅವರ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ನಿಮಗೆ ತೋರಿಸ್ಬಾರ್ದು ಅಂತ ಬಯಸ್ತಾ ಇದ್ದಾರೆ. ಹಾಗಾಗಿ ಅವರು ನಿಮಗೆ ಕೋಲ್ಡ್ ಬಿಹೇವಿಯರ್ ತೋರಿಸ್ಬೋದು, ಮತ್ತು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ಬೋದು, ಮತ್ತು ನಿಮ್ಮನ್ನು ಅವಾಯ್ಡ್ ಮಾಡ್ಬೋದು. ಸೊ ಥಿಂಗ್ಸನ್ನು ಇನ್ನೂ ಕೆಲವು ದಿನಗಳವರೆಗೆ ಈ ರೀತಿ ನಡೀಬೋದು. ಅವರು ನಿಮ್ಮನ್ನು ಅಪ್ರೋಚ್ ಮಾಡುವವರೆಗೂ ಅಥವಾ ಅವರಿಗೆ ಫುಲ್ ಅವೇರ್ನೆಸ್ ಬರುವವರೆಗೂ ಈ ವಿಷಯದಿಂದ ನೀವು ಅಪ್ಸೆಟ್ ಆಗಬಾರ್ದು. ಹಾಗಾಗಿ ಅವರ ಕೋಲ್ಡ್ ಬಿಹೇವಿಯರ್ ಕೂಡ ನೀವು ನೋಡ್ಬೋದು. ಅವರು ಫೈನಲ್ ಡಿಸಿಷನ್ ತಗೊಳ್ಳುವವರೆಗೂ, ಅವರು ಮತ್ತೆ ಈ ಎನರ್ಜಿಗೆ ಬರುವವರೆಗೂ, ಅಂದರೆ ಫೈನಲ್ ಡಿಸಿಷನ್ ತಗೊಳ್ಬೇಕು ಅನ್ನೋ ಎನರ್ಜಿಗೆ ಬರುವವರೆಗೂ ಸ್ವಲ್ಪ ಕೋಲ್ಡ್ ಬಿಹೇವಿಯರ್ ತೋರಿಸ್ಬೋದು. ಆದರೆ ಅದಕ್ಕಾಗಿ ನೀವು ಸ್ಯಾಡ್ ಆಗಬೇಡಿ, ಅಪ್ಸೆಟ್ ಆಗಬೇಡಿ, ಡಿಪ್ರೆಸ್ಡ್ ಆಗಬೇಡಿ. ಜಸ್ಟ್ ಟೇಕ್ ಇಟ್ ಆ್ಯಸ್ ಈ ಪರ್ಸನ್ ನಿಮ್ಮ ಮುಂದೆ ಕೇವಲ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಇನ್ನೂ ಅವರ ರಿಯಲ್ ಎಮೋಷನ್ಸನ್ನು ನಿಮಗೆ ಶೋ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟೆಂಪ್ರವರಿ ಸೈಲೆನ್ಸ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಇನ್ನೂ ಕಮ್ಯುನಿಕೇಷನ್ ಇಲ್ಲದೇ ಇದ್ದರೆ ಅಥವಾ ಇನ್ನೂ ಮಾತು ಆಗದೇ ಇದ್ದರೆ, ಥಿಂಗ್ಸ್ ಇನ್ನೂ ಡಿಲೇ ಆಗ್ತಾ ಇದ್ದರೆ, ಇದರ ಅರ್ಥ ಏನು ಪರ್ಮನೆಂಟ್ ಅಂತ ಅಂದ್ಕೊಳ್ಬೇಡಿ. ಟೆಂಪ್ರವರಿ ಎನರ್ಜಿ. ಈ ಪರ್ಸನ್ ಸ್ವತಃ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಸ್ವತಃ ಅವರೇ ಮುಂದೆ ಬರ್ತಾರೆ. ಹಾಗಾಗಿ ನೀವು ಇನ್ನೂ ನೋ ಕಾಂಟ್ಯಾಕ್ಟ್ ಎನರ್ಜಿಯಲ್ಲಿದ್ದರೆ ಅದನ್ನು ನೆಗೆಟಿವ್ ಆಗಿ ತಗೊಳ್ಬೇಡಿ. ನ್ಯೂ ಬಿಗಿನಿಂಗ್ ಎನರ್ಜಿ. ನ್ಯೂ ಬಿಗಿನಿಂಗ್ ಎನರ್ಜಿ ಕೂಡ ಇದೆ. ತುಂಬ ಜನರ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೆ. ನಿಮ್ಮ ಲೈಫ್ನಲ್ಲೂ ನ್ಯೂ ಬಿಗಿನಿಂಗ್ ಆಗಲಿ ಅಂತ ಕ್ಲೈಮ್ ಮಾಡ್ಕೊಳ್ಳಿ. ಸಾಫ್ಟ್ ಕಮ್ಯುನಿಕೇಷನ್ ಎನರ್ಜಿ. ಚೇಂಜ್ ಯುವರ್ ಟ್ಯೂನ್. ಬಹುಶಃ ಇಲ್ಲಿ ಗೈಡೆನ್ಸ್ ಕೂಡ ಇದೆ ಆಗಿದೆ. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ, ಅವರ ಕಾಲ್ ಬಂದ ತಕ್ಷಣ ನೀವು ಅವ್ರ ಜೊತೆ ಫೈಟ್ ಮಾಡಬೇಕು, ಜಗಳ ಮಾಡಬೇಕು, ಸಿಟ್ಟಾಗಬೇಕು, ಎಲ್ಲಿದ್ದೆ, ಏನಾಗಿತ್ತು, ಯಾಕೆ ನನ್ನ ಜೊತೆ ಮಾತಾಡಲಿಲ್ಲ ಅಂತ ಕೇಳಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ, ಇಲ್ಲ, ಯು ನೀಡ್ ಟು ಬಿ ಇನ್ ಎ ವೆರಿ ಸಾಫ್ಟ್ ಟೋನ್. ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಿದ್ರೆ ನೀವು ಆರಂಭದಲ್ಲಿ ತುಂಬ ಸಾಫ್ಟಾಗಿ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಗೈಡೆನ್ಸ್. ನೀವು ನಿಧಾನವಾಗಿ ಸೈಡ್ ಬೈ ಸೈಡ್ ನಿಮ್ಮ ಥಿಂಗ್ಸನ್ನು ಅವರ ಮುಂದೆ ಇಡಬಹುದು. ಈ ಕನೆಕ್ಷನ್ನಲ್ಲಿ ನಿಮಗೆ ಏನು ಬೇಕು ಅನ್ನೋದನ್ನು ಅವರಿಗೆ ಕ್ಲಾರಿಟಿ ಕೊಡ್ಬೋದು. ಆದರೆ ಆರಂಭದಲ್ಲೇ ಅಲ್ಲ. ಲೆಟ್ ದೆಮ್ ಸ್ಪೀಕ್, ಲೆಟ್ ದೆಮ್ ಪುಟ್ ದೇರ್ ಆ್ಯಕ್ಷನ್ ಫಸ್ಟ್. ಓಕೆ, ಅವರು ಅವರ ಎಫರ್ಟ್ಸ್ ಹಾಕಬೇಕು, ಆಮೇಲೆ ನೀವು ನಿಮ್ಮ ಎಫರ್ಟ್ಸ್ ತೋರಿಸ್ಬೋದು. ಹಾಗಾಗಿ ಈ ಥಿಂಗ್ಸನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.